ಇನ್ನು ಮತ್ತೊಂದು ಕಡೆ ದರ್ಶನ್ ಮನೆ ಕೆಲಸದವರಿಗೂ ಕೂಡ ಈ ಹತ್ಯೆ ಕೇಸ್ ಕಂಟಕ ಆಗುತ್ತಾ? ಮನೆ ಕೆಲಸದವರಿಗೂ ಕೂಡ ನೋಟಿಸ್ ಕೊಡೋ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ಗೆ ನೋಟಿಸ್ ಕೊಡೋದಕ್ಕೆ ಅಧಿಕಾರಿಗಳು ತಯಾರಾಗಿದ್ದಾರೆ. ಯಾಕಂದ್ರೆ ಕೊಲೆಯಾದ ದಿನ ದರ್ಶನ್ರ ಬಟ್ಟೆಯನ್ನ ತೊಳೆದಿದ್ದು ಇದೇ ಸುಶೀಲಮ್ಮ. ಇನ್ನು ಕೊಲೆಯಾದ ದಿನ ಈ ಬಾಬುಲ್ ಖಾನ್ ಕೂಡ ಮನೆಯಲ್ಲಿದ್ರು. ಮತ್ತೊಂದು ಕಡೆ ನಟ ಯಶಸ್ ಸೂರ್ಯಗೂ ಕೂಡ ನೋಟಿಸ್ ಕೊಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ತಯಾರಿ ಮಾಡ್ಕೊಂಡಿದ್ದಾರೆ. ಸ್ಟೋನಿ ಬ್ರೂಕ್ ಪಾರ್ಟಿಯಲ್ಲಿ ನಟ ಯಶಸ್ ಸೂರ್ಯ ಕೂಡ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಇರೋದ್ರಿಂದ ಕೃತ್ಯದ ಬಗ್ಗೆ ತಿಳಿದಿರಬಹುದು ಅಂತ ಹೇಳಿ ಶಂಕೆ ಇದೆ. ಈ ಕಾರಣಕ್ಕಾಗಿ ಅವರನ್ನು ಕೂಡ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಬಹುದು. ಈ ಮೂವರಿಗೂ ಕೂಡ ಮತ್ತೆ ವಿಚಾರಣೆಗೆ ಕರೆಸೋದಕ್ಕೆ ಪೊಲೀಸರು ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಇಬ್ಬರು ಮನೆಗೆಲಸದವರು ಮತ್ತೆ ಮತ್ತೋರ್ವ ನಟ ಯಶಸ್ ಸೂರ್ಯಗೆ, ಈ ಇಬ್ಬರು ಮನೆಗೆಲಸದವರು ಅವತ್ತು ಮನೆಯಲ್ಲೇ ಇದ್ರು. ಈ ಕೃತ್ಯ ನಡೆದಾಗ ಮನೆ ಕೆಲಸದಾಕೆ ದರ್ಶನ್ರ ಬಟ್ಟೆಯನ್ನ ತೊಳೆದಿದ್ರು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಈಗ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಮನೆ ಕೆಲಸದವರು ವಿಚಾರಣೆಗೊಳ್ಬೇಕಾಗತ್ತಾ? ಜೊತೆಗೆ ನಟ ಯಶಸ್ ಸೂರ್ಯ ಕೂಡ ಹಾಜರಾಗಬೇಕಾಗತ್ತಾ ಪೊಲೀಸರ ಮುಂದೆ? ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಇವತ್ತು ವಿಜಯನಗರ ಎಸಿಪಿ ಆಗಿರುವಂತಹ ಚಂದನ್ ಅವರ ಕಚೇರಿಯಿಂದ 5 ಜನರಿಗೆ ನೋಟಿಸ್ ತಲುಪುವಂತ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ 5 ಜನ ಯಾರು ಅಂತೇಳಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಮನೆಯಲ್ಲಿ ಮನೆ ಕೆಲಸವನ್ನ ಮಾಡ್ತಿದ್ದಂತ ಬಾಬುಲ್ ಖಾನ್, ಅಮೀರ್ ಖಾನ್ ಹಾಗೂ ಸುಶೀಲಮ್ಮ ಜೂನ್ 9ನೇ ತಾರೀಕು ಏನ್ ರೇಣುಕಾಸ್ವಾಮಿ ಹತ್ಯೆ ಆಗುತ್ತೆ, ಹತ್ಯೆ ಆದಂತ ನಂತರದಲ್ಲಿ ದರ್ಶನ್ ನೇರವಾಗಿ ಮನೆಗೆ ಬಂದು ಡ್ರೆಸ್ ಅನ್ನ ಚೇಂಜ್ ಮಾಡ್ತಾರೆ. ದರ್ಶನ್ ಚೇಂಜ್ ಮಾಡಿದಂತ ಟಿ ಶರ್ಟ್ ಹಾಗೂ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಅನ್ನ ಬಾಬುಲ್ ಖಾನ್ ಮನೆಯ ಟೆರೆಸ್ ಮೇಲೆ ತಗೊಂಡೋಗಿ ಹಾಕುವಂತ ಕೆಲಸವನ್ನ ಮಾಡಿರ್ತಾನೆ. ಜೊತೆಗೆ ಮಾರನೇ ದಿನ ಜೂನ್ 10ನೇ ತಾರೀಕು ಘಟನೆ ನಡೆದಂತ ದಿನ ದರ್ಶನ್ ಧರಿಸಿದ್ದಂತ ಬಟ್ಟೆಯನ್ನ ಒಗ್ದು ಹಾಕುವಂತ ಕೆಲಸವನ್ನ ಮನೆ ಕೆಲಸಕ್ಕೆ ಸುಶೀಲಮ್ಮ ಮಾಡಿರ್ತಾಳೆ. ಇವೆಲ್ಲವಕ್ಕೂ ಕೂಡ ಬಾಬುಲ್ ಖಾನ್, ಅಮೀರ್ ಖಾನ್ ಹಾಗೂ ಸುಶೀಲಮ್ಮ 3 ಜನ ದರ್ಶನ್ ಮನೆಯ RR ನಗರ ನಿವಾಸದಲ್ಲಿ ಕೆಲಸ ಮಾಡ್ತಿದ್ದಂತ ಕೆಲಸದವರು. ಇವರನ್ನು ಕೂಡ ವಿಚಾರಣೆಗೆ ಕರೀಲಿಕ್ಕೆ ಸದ್ಯ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಮತ್ತೊಂದ್ ಕಡೆ ದರ್ಶನ್ ಘಟನೆ ಆದಂತ ನಂತರದಲ್ಲಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಡ್ರೆಸ್ ಅನ್ನ ಚೇಂಜ್ ಮಾಡಿ ನೇರವಾಗಿ ಸ್ಟೋನಿ ಬ್ರೂಕ್ಸ್ ಪಬ್ ಹೋಗಿ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ಪಾರ್ಟಿಯಲ್ಲಿ ನಟ ದರ್ಶನ್ ಜೊತೆ ಮತ್ತೋರ್ವ ನಟ ಗರಡಿ ಚಿತ್ರದ ನಾಯಕ ನಟ ಆಗಿರುವಂತಹ ಯಶಸ್ ಸೂರ್ಯ ಕೂಡ ಭಾಗಿಯಾಗಿರೋ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಆತನನ್ನು ಕೂಡ ವಿಚಾರಣೆಗೆ ಕರೀಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಸ್ಟೋನಿ ಬ್ರೂಕ್ಸ್ ಪಬ್ ನ ಮಾಲೀಕ ವಿನಯ್ ಈಗ ಆಲ್ರೆಡಿ ಪ್ರಕರಣದಲ್ಲಿ A10 ಆರೋಪಿಯಾಗಿ ಆತ ಅರೆಸ್ಟ್ ಆಗಿದ್ದಾನೆ. ಈತನ ಜೊತೆಯಲ್ಲಿ ಸ್ಟೋನಿ ಬ್ರೂಕ್ಸ್ ಪಬ್ ನಲ್ಲಿ ಕೆಲಸಗಾರ ಆಗಿದ್ದಂತ ಚೇತನ್ ಗೌಡನ್ಗೂ ಕೂಡ ನೋಟಿಸ್ ಕೊಡ್ಲಿಕ್ಕೆ ಸದ್ಯ ಪೊಲೀಸರು ಸಿದ್ಧತೆಯನ್ನ ನಡೆಸಿರುವಂತದ್ದು. ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 5 ಜನರಿಗೆ CRPC 160 ಅಡಿಯಲ್ಲಿ ನೋಟಿಸ್ ಕೊಟ್ಟು ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವ ಅಂತ ಕೆಲಸಕ್ಕೆ ಸದ್ಯ ಪೊಲೀಸರು ಮುಂದಾಗಿರುವಂತದ್ದು. ಜೊತೆಗೆ ಕೆಲಸಗಾರರು ಕೊಡುವಂತ ಮಾಹಿತಿ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ದರ್ಶನ್ರನ್ನ RR ನಗರದ ನಿವಾಸಕ್ಕೆ ಕರ್ಕೊಂಡೋಗಿ ಮಾಜರ್ ಮಾಡುವಂತ ಸಂದರ್ಭದಲ್ಲಿ ಬಾಬುಲ್ ಖಾನ್ ಆತನ ಹೇಳಿಕೆಯನ್ನ ಮಾಜರ್ ವೇಳೆಯಲ್ಲಿ ಪೊಲೀಸರು ದಾಖಲಿಸಿಕೊಂಡಿರ್ತಾರೆ. ಜೊತೆಗೆ ದರ್ಶನ್ ಅವತ್ತು ಬಟ್ಟೆಯನ್ನ ಮನೆಯ ಯಾವ ಭಾಗದಲ್ಲಿ ಬಿಚ್ಚಿ ಹಾಕಿರ್ತಾರೆ ಅದನ್ನ ತಗೊಂಡೋಗಿ ಟೆರೆಸ್ ಹಾಕಿದ್ದಾರೆ, ಟೆರೆಸ್ ನಲ್ಲಿ ಬಟ್ಟೆಯನ್ನ ವಾಶ್ ಮಾಡಿದ್ದಾರೆ, ಎಲ್ಲ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ. ಹೀಗಾಗಿ ಮನೆಯ ಕೆಲಸದವರು ಬಾಬುಲ್ ಖಾನ್, ಅಮೀರ್ ಖಾನ್, ಸುಶೀಲಮ್ಮ 3 ಜನಕ್ಕೂ ಸದ್ಯ ಇವತ್ತು ನೋಟಿಸ್ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.